ಆಗಿರ್ಬೋದು, ಮನೆ ಓಪನಿಂಗ್ ಆಗಿರ್ಬೋದು, ಯಾವುದೇ ಪ್ರತಿಯೊಂದು ಆಗಿರ್ಬೋದು, ನಿಮಗೆ ಫೋನ್ ಮಾಡಿದರೆ ಕೂಡ ಆ ಫೋನನ್ನು ಡಿಸ್ಕ್ರಿಪ್ಷನ್ಸಲ್ಲಿ ಹಾಕ್ತೀವಿ. ತೊಗೊಂಬಂದ್ಬಿಟ್ಟು ನೀವು ಬುಕ್ ಮಾಡಿದರೆ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ನೋಡಿರಿ, ಎಲ್ಲರೂ ಈ ಬಸವೇಶ್ವರನ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಈಗ ಬಸವಣ್ಣನ ದರ್ಶನ ಕೂಡ ನಾವು ಮಾಡೋಣ. ಓಕೆ, ನಮಸ್ಕಾರ. ನಾನು ವಿಜಯಕುಮಾರ್, ದಾವಣಗೆರೆ. ಆತ್ಮೀಯರೇ, ನಾವು ಇವತ್ತು ಬಂದೀವಿ ಶಾಮನೂರಿನ ಶ್ರೀ ಆಂಜನೇಯ ಸ್ವಾಮಿ ಕಾರ್ತಿಕ ಮಹೋತ್ಸವಕ್ಕೆ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ವೆಹಿಕಲ್ ತೋರಿಸ್ತಾ ಇದ್ದೀವಿ, ಬಸ್ಸು. ಇದೇನಪ್ಪ ಅಂತಂದರೆ ಚನ್ನಪಟ್ಟಣ ಜಿಲ್ಲೆಯ ರಾಮನಗರ ಮಹಾನಗರದ ಈ ಒಂದು ಬಸವಣ್ಣ ದೇವರು ನಮ್ಮ ಶಾಮನೂರಿಗೆ ಆಗಮಿಸಿದೆ. ಈ ಬಸವಣ್ಣ ದೇವರು ನಮ್ಮ ಇಡೀ ಕರ್ನಾಟಕದಲ್ಲಿಯೇ ಫೇಮಸ್ಸು. ಭಾಳ ಜನ ಶುಭ ಕಾರ್ಯಕ್ರಮಗಳಿಗೆ ಮುಂಚಿತವಾಗಿ ಕರೆ ಕಳಿಸಿ ಇದರಿಂದ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ಇವತ್ತು ನಮ್ಮ ಶಾಮನೂರು ಗ್ರಾಮಕ್ಕೆ ಆಗಮಿಸಿದೆ. ಈ ಒಂದು ವಿಶೇಷ ವಾಹನದಲ್ಲಿ ಇಡೀ ರಾಜ್ಯಾದ್ಯಂತ ಇದು ಸಂಚರಿಸುತ್ತೆ. ಇದ್ರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದು ದಾವಣಗೆರೆ ಮಹಾನಗರದಲ್ಲಿ ಇನ್ನು 2-3 ದಿನಗಳ ಕಾಲ ಇರುತ್ತೆ. ಈ ಒಂದು ವಿಶೇಷವಾದ ವಾಹನವನ್ನು ತೋರಿಸ್ತೀವಿ ಮೊದಲು, ಆಮೇಲೆ ಬಸವಣ್ಣ ದೇವರ ದರ್ಶನವನ್ನು ಕೂಡ ಮಾಡ್ತೀವಿ. ಈಗ ನೋಡಿ, ನಾವು ವಿಶೇಷವಾದ ಈ ವಾಹನವನ್ನು ತೋರಿಸ್ತೀವಿ. ಬಟ್ ನೋಡ್ರಿ, ಈಗ ಇದೊಂದು ಗಾಡಿನ ನಾವು ಕ್ಲೀನಾಗಿ ತೋರಿಸ್ತೀವಿ. ಬಟ್ ಕಟ್ ಮಾಡಿ ಕವರ್ ಮಾಡ್ತೀನಿ. ನೋಡಿರಿ, ಇದು ಒಂದು ವಾಹನದಲ್ಲಿ ಇಡೀ ರಾಜ್ಯಾದ್ಯಂತ ಈ ಬಸವಣ್ಣ ದೇವರು ಸಂಚಾರ ಮಾಡುತ್ತೆ. ರಾಮನಗರದಿಂದ ಬರುತ್ತೆ. ಶುಭ ಕಾರ್ಯಕ್ರಮಗಳು, ಮನೆ ಪ್ರವೇಶ ಆಗಿರ್ಬೋದು, ಮದುವೆ ಆಗಿರ್ಬೋದು, ನಾವು ಎಲ್ಲೇ ಹೋದರೂ ಬಸವಣ್ಣನ ದೇವಸ್ಥಾನದಲ್ಲೂ ಕೈ ಮುಗಿತಾ ಇದ್ವಿ. ಬಸವಣ್ಣ ಮಾತಾಡೋಲ್ಲ, ಬಟ್ ಈ ಬಸವಣ್ಣ ನಮಗೆ ಆಶೀರ್ವಾದ ಮಾಡುತ್ತೆ. ನಮಗೆ ಎಲ್ಲ ರೀತಿಯೂ ಒಳ್ಳೆಯದಾಗಲಿ ಅನ್ನೋ ಒಂದು ಒಳ್ಳೆಯ ಭಾವನೆಯಿಂದ ಈ ಒಂದು ಬಸವಣ್ಣ ಬರುತ್ತೆ. ನೋಡಿರಿ, ಈ ಥರ ಒಂದು ಸುಸಜ್ಜಿತವಾದ ವಾಹನ. ಇದರೊಂದಿಗೆ ಒಂದು 4-5 ಜನ ಆ ಬಸವಣ್ಣನ ನೋಡ್ಕೊಳ್ಳೋಕ್ಕೆ, ಜವಾಬ್ದಾರಿಯನ್ನು ತೆಗೆದುಕೊಳ್ಳೋಕ್ಕೆ ಬಂದಿರ್ತಾರೆ. ಈಗ ಬಸವಣ್ಣನ ಈ ರಥದ ಸಾರಥಿ ಚಾಲಕರಿದ್ದಾರೆ, ಅವ್ರನ್ನ ಕೂಡ ಮಾತಾಡ್ತಾನೆ. ಕಟ್ ಮಾಡೋಣ. ನಾನೇನು ಮಾತಾಡಿ ಗುರುಗಳೇ ನಮಸ್ಕಾರ. ಇವಾಗ ಬಂದಿರಲ್ಲ, ಎಲ್ಲಿಂದ ಬಂದ್ರಿ ನೀವು? ಚನ್ನಪಟ್ಟಣದಿಂದ ಬಂದಿರೋದು. ಚನ್ನಪಟ್ಟಣದಿಂದ ನಿನ್ನೆ ಬಂದಿದ್ರೆ? ನಿನ್ನೆ ಸಾಯಂಕಾಲ 6 ಗಂಟೆಗೆ ಬಂದದ್ದು. ಸಾಯಂಕಾಲ ಬಂದಿರ. ಇಲ್ಲಿ ನೀವು ಎಷ್ಟು ದಿನಗಳ ಕಾಲ ಇರ್ತೀವಿ? ಇಲ್ಲಿ 3 ದಿವಸ ಇರ್ತೀವಿ. 2 ದಿವಸ ಈ ದೇವಸ್ಥಾನದ ಹತ್ರ ಇರ್ತೀವಿ, ಇನ್ನೊಂದು ದಿವಸ ಇದ್ರ ಹತ್ರ ಹೋಗ್ತೀವಿ, ದಾವಣಗೆರೆಯಲ್ಲಿ ಇರ್ತೀವಿ. ಗುರುಗಳು, ಇದು ಇಡೀ ರಾಜ್ಯಾದ್ಯಂತ ಸಂಚಾರ ಮಾಡ್ತಿದ್ರು? ಇಡೀ ರಾಜ್ಯಾದ್ಯಂತ? ಹೌದು. ತಮಿಳ್ನಾಡು, ಆಂಧ್ರ ಎಲ್ಲ ಓಡಾಡ್ತೀವಿ. ಆಮೇಲೆ ಎಲ್ಲ ಕಾರ್ಯಕ್ರಮಗಳಿಗೆ, ಮದುವೆ, ಶುಭ ಸಮಾರಂಭ, ಎಲ್ಲ ಶುಭ ಸಮಾರಂಭಕ್ಕೂ ಬುಕ್ ಮಾಡ್ತಾರೆ, ಬರುತ್ತೆ. ಬಟ್ ಇದು ಪವಾಡ ಪುರುಷಲ್ಲಿ ಅಲ್ಲಿ ರಾಮನಗರ, ಚನ್ನಪಟ್ಟಣ ನಮ್ದು. ಚನ್ನಪಟ್ಟಣ ಅನ್ನಪೂರ್ಣೇಶ್ವರಿ ಬಡಾವಣೆ ಬಂದು ದೇವಸ್ಥಾನ ಏನಾರು ಇದೆ? ದೇವಸ್ಥಾನ ಷಣ್ಮತ್ಮನ ದೇವಸ್ಥಾನ ಇದೆ. ಈಗ ಮಾದಪ್ಪನ ದೇವಸ್ಥಾನ ಕಟ್ತಾ ಇದೀವಿ ಆಲ್ರೆಡಿ. ಒಂದು ಅರ್ಧ ಕೆಲಸ ಆಗಿದೆ, ಇನ್ನೊಂದು ಅರ್ಧ ಕೆಲಸ ಆಗಬೇಕು. ಇದು ಅಲ್ಲಿ ಚನ್ನಪಟ್ಟಣಕ್ಕೆ ಬಂದ್ರೆ, ಚನ್ನಪಟ್ಟಣಕ್ಕೆ ಬಂದು ಬಸ್ ಸ್ಟ್ಯಾಂಡ್ ಬಂದು ಅನ್ನಪೂರ್ಣೇಶ್ವರಿ ಬಡಾವಣೆ ಅಂದ್ರೆ ಯಾರು ಕರ್ಕೊಂಡ್ಬಿಡ್ತಾರೆ. ಫೋನ್ ಮಾಡಿದ್ರು ಆಟೋದಲ್ಲಿ ಬಿಟ್ಟು ಬರ್ತಾರೆ. ಧನ್ಯವಾದಗಳು. ನೋಡ್ರಿ, ನಾವು ಬಂದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ಸಿಟಿ ಅಂತಲೇ ಬಂದಿರೋದು. ಶಿವಸಾರಥಿ ಬಸವಣ್ಣ ಅಂತ ಮಲೆಮಹದೇಶ್ವರರ ಅಂಶದ ಬಸವಣ್ಣವರು ಇವರು. ಇದು ಆಲ್ ಓವರ್ ಕರ್ನಾಟಕ ಓಡಾಡುತ್ತೇವೆ. ತಮಿಳ್ನಾಡು, ಆಂಧ್ರ, ಹೊರಗಡೆ ಎಲ್ಲ ರಾಜ್ಯಗಳಲ್ಲೂ ಮಾನ್ಯತೆ ಇದೆ. ಅದೀಗ ಮದುವೆ, ಶುಭ ಸಮಾರಂಭ ಇರ್ಬೋದು. ಇವಾಗ ನಮ್ಮ ಗ್ರಾಮಗಳಲ್ಲಿ ಕೆಲವು ಕಲಾಗಳಿರ್ತವೆ, ದೈವಿಕವಾದಂಥ ಯಾವುದೋ ಒಂದು ಗ್ರಾಮದಲ್ಲಿ ದೇವ್ರ ವಿಚಾರವಾಗಿ ಕೆಲವೊಂದು ಆಯ್ಕೆ ಮಾಡುವಂಥದ್ದು, ಪೂಜಾರಿಗಳನ್ನ ಸೂಚನೆ ಮಾಡುವಂಥದ್ದು, ಗ್ರಾಮದ ಯಜಮಾನರುಗಳನ್ನ ಸೂಚನೆ ಮಾಡುವಂಥದ್ದು, ಅಂಥ ಕಾರ್ಯಕ್ರಮಗಳಿದ್ದಾಗ ಇವಾಗ ಜನರು ಹೇಳಿದಾಗ ಯಾರು ಒಪ್ಪಲ್ಲ. ಸೊ ಅಂಥ ಕಾರ್ಯಕ್ರಮಗಳಿಗೆ ಸ್ವಾಮಿಯನ್ನು ಕರೆಸ್ತಾರೆ. ಅವ್ರು ಯಾರು ಸೂಚನೆ ಮಾಡ್ತಾರೋ ಅಷ್ಟು ಜನದಲ್ಲಿ ಅವರು ಆಯ್ಕೆ ಮಾಡ್ಕೊತಾರೆ. ಈ ಪದ್ಧತಿಗಳಲ್ಲಿ ಫೈನಲ್ ಜಡ್ಜ್ಮೆಂಟ್ ಇವ್ರು ಏನು ಹೇಳ್ತಾರೋ ಅದನ್ನ ಒಪ್ಕೊಂತಾರೆ. ಎಷ್ಟೋ ಕಡೆ ಈಗ ಪೊಲೀಸ್ನವ್ರು ಬಂದು ತೀರ್ಮಾನ ಮಾಡ್ಲಿಕ್ಕೆ ಆಗದೆ ಇರೋದನ್ನ ಬಸವಣ್ಣವರುಗಳು ನಮ್ಮ ಭಾಗಗಳಲ್ಲಿ ತೀರ್ಮಾನ ಮಾಡಿಕೊಟ್ಟು ನಡೆಸ್ಕೊಡ್ತಾ ಇರೋದು. ಅಂದರೆ ಆ ಥರ ಮಾನ್ಯತೆ ಇದೆ ಬಸವಣ್ಣ. ಇಲ್ಲಿ ಯಾವಾಗ ಬಂತಿರ್ತೀವಿ? ನಿನ್ನೆ ರಾತ್ರಿ ಕರೆಸಿದ್ದೀವಿ. ನಾವು ತುಂಬಾ ಸಲ ಬರ್ತಾ ಇರ್ತೀವಿ. ದಾವಣಗೆರೆ ಭಕ್ತರು ಇದ್ದಾರೆ ಇವ್ರಿಗೆ. ಬಟ್ ಏನೋ ನಮ್ಮ ಆಂಜನೇಯ ನಿಶ್ಚಯ ಇತ್ತು ಇವತ್ತಿಗೆ. ಅವರು ಈ ಮಹೋತ್ಸವ ಅವಾಗಲೇ ಬಂದು ಹೋದ್ವಿ, ದರ್ಶನ ಮಾಡ್ಕೊಂಡು ಹೋದ್ವಿ. ಇದು ಬಿಡಬಾರ್ದು ಅಂತ ಹೇಳಿ ಮತ್ತೆ ರಿಟರ್ನ್ ಹೋಗಿ ನಾವು ತಗೊಂಡ್ಬಂದ್ವಿ. ಆಮೇಲೆ ಗುರುಗಳ, ಇದು ಬೋರ್ವೆಲ್ ಪಾಯಿಂಟ್ ಎಲ್ಲ ಮಾಡುತ್ತಲ್ಲ ಸರ್? ಪಾಯಿಂಟ್ಗೆ ನಾವು ಕಳಿಸಲ್ಲ ಸರ್. ಏನಕ್ಕೆ ಅಂದರೆ ನಮ್ಗೆ ಇವಾಗ ಬೋರ್ವೆಲ್ ಪಾಯಿಂಟ್ ತುಂಬ ಇರ್ತವೆ. ಒಂದಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ ಅದು ಕಂಟಿನ್ಯೂ ಹೋಗ್ತಾ ಇರುತ್ತೆ. ಈ ದೇವ್ರ ಕಾರ್ಯಗಳ ಡೇಟ್ ಸಿಗಲ್ಲ ಅವ್ರದ್ದು. ನಮ್ಮಲ್ಲಿ ಬಂದು ಇವರು ಇರಬೇಕಾಗಿರೋದು ದೇವ್ರ ಕಾರ್ಯಕ್ಕೆ ಮೊದಲು, ದೇವ್ರ ಆದ್ಮೇಲೆ ಬೇರೆದು. ಸೊ ಈ
ಬೋರ್ವೆಲ್ ಪಾಯಿಂಟ್ಗೆ ಇವಾಗ ಒಂದು ದಿವಸ ಡೇಟ್ ಕೊಟ್ಟಾಗ ನೆಕ್ಸ್ಟ್ ನಮಗೆ ಆ ಡೇಟ್ಗೆ ದೇವ್ರ ಕಾರ್ಯಕ್ರಮ ಬಂದರೆ ನಾನು ಅದನ್ನು ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಪ್ರಾಬ್ಲಮ್ ಆಗುತ್ತೆ. ನಾವು ನಿಮಗೆ ಕರೆಸ್ಬೇಕಂದ್ರೆ ಎಷ್ಟು ದಿವಸ ಮುಂಚಿತವಾಗಿ ಬುಕ್ ಮಾಡಬೇಕು ಸರ್? ನಿಮ್ಮದೇ ಕಾರ್ಯಕ್ರಮ ನಿಮ್ಮದೇ ಡೇಟಿಗೆ ಬೇಕಂದ್ರೆ ಒಂದು 2 ರಿಂದ 1 ತಿಂಗಳು ಮುಂಚೆ ಕೊಟ್ಟರೆ 2 ರಿಂದ 3 ತಿಂಗಳು ಮುಂಚೆ ನಿಮಗೆ ನಿಮ್ಮದೇ ಡೇಟ್ ಸಿಗುತ್ತೆ. ಹತ್ರ ಬಂದಷ್ಟು ಇವಾಗ ಒಳ್ಳೊಳ್ಳೆ ಡೇಟ್ ಬುಕ್ ಆಗಿಬಿಡುತ್ತೆ. ಇವಾಗ ಆಲ್ಮೋಸ್ಟ್ ನಾವು ಹೇಳೋದು ನಿಮ್ಗೆ ಎಕ್ಸಾಂಪಲ್ ಜನವರಿ, ಫೆಬ್ರವರಿ ಅಪ್ ಟು ಏಪ್ರಿಲ್ವರೆಗೆ ಕೆಲವು ಡೇಟ್ಗಳು ಬುಕ್ ಮಾಡಿದ್ದಾರೆ ಜನ. ಅಂದರೆ ಫಿಕ್ಸ್ ಕಾರ್ಯಕ್ರಮ ಇರೋರು ಬುಕ್ ಮಾಡಿಬಿಡ್ತಾರೆ. ಅವಾಗ ಹತ್ರ ಬಂದಾಗ ಏನಾಗುತ್ತೆ, ಸ್ವಾಮಿ ಕಾರ್ಯಕ್ರಮ ಡೇಟ್ಗಳು ಬ್ಯಾಲೆನ್ಸ್ ಆಗಲ್ಲ ನಿಮಗೆ. ಸೊ ಅವಾಗ ನೀವು ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಯಾವಾಗ ಕರೆಸ್ಬೇಕಾದ್ರೆ ಕಡಿಮೆ ಅಂದ್ರೆ 1 ತಿಂಗಳು ಮುಂಚೆ ಬುಕ್ ಮಾಡಬೇಕು. ಕಡಿಮೆ ಅಂದ್ರೆ 1 ತಿಂಗಳು, ಅವಾಗ ನಿಮ್ಮ ಡೇಟಿಗೆ ಸಿಗುತ್ತೆ. ಆಮೇಲೆ ಲಾಂಗ್ ಜರ್ನಿ ಇದ್ದಿದ್ದ ಟೈಮಲ್ಲಿ ಸ್ವಲ್ಪ ನಮ್ಗೆ ಬೇಗ ಹೇಳಬೇಕು. ಈಗ ಇಡೀ ರಾಜ್ಯಾದ್ಯಂತ ಹೊರ ರಾಜ್ಯಗಳಿಗೆ ಎಲ್ಲಿಯೋದು ಸುಸಜ್ಜಿತವಾದ ಬಸ್ಸಲ್ಲೇ ಹೋಗೋದು. ಅವ್ರದೇ ಗಾಡಿ ಇದೆ. ಅದಕ್ಕೆ ಅಂತಾನೆ ಅವ್ರ ಸ್ವಾಮಿ ಓಡಾಡ್ಲಿಕ್ಕೆ ಅಂತಾನೆ ವಾಹನ ಇದೆ. ಭಕ್ತರಿಂದ ಎಲ್ಲರೂ ಸೇರಿ ಮಾಡಿದೀವಿ, ಓಡಾಡ್ತಾ ಇದ್ದಾರೆ. ಅದರಲ್ಲಿ ಅವ್ರು ಕಂಫರ್ಟೇಬಲ್ ಆಗಿರ್ತಾರೆ, ಅದ್ರಲ್ಲಿ ಮಲಗ್ತಾರೆ. ಸೊ ನಮಗೆ ಲಾಂಗ್ ಜರ್ನಿ ಟ್ರಾವೆಲ್ ಮಾಡೋಕ್ಕೆ ಅವ್ರಿಗೆ ಆಸೆ ಇರುತ್ತೆ. ಒಟ್ಟಾರೆ ಬಸವಣ್ಣನಿಗೆ ಭಕ್ತಾದಿಗಳು ತುಂಬಾನೇ ಇದ್ದಾರೆ ಸರ್. ಇವತ್ತಿಗೆ ಇಲ್ಲಿ ಬಂದಿದ್ದಾರೆ ಅಂದ್ರೆ ನಾವ್ ಹೆಂಗಂದ್ರೆ ಗುರುಗಳೇ, ಎಲ್ಲೇ ಹೋದ್ರು ಈಗ ಅಲ್ಲಿ ಮಗಳ ಪಕ್ಕದಲ್ಲಿ ಬಸವಣ್ಣ ಇದೆ. ನಾವ್ ಏನೇ ಧ್ಯಾನ ಮಾಡ್ತೀವಿ, ಏನೇ ಪೂಜೆ ಮಾಡ್ತೀವಿ ಅಂದ್ರೆ ಬಸವಣ್ಣ ಮಾತಾಡಲ್ಲ. ಆದ್ರೆ ಈ ಬಸವಣ್ಣನ ನೋಡಿ ನಾವು ತುಂಬಾನೇ ಖುಷಿ ಆಯ್ತು. ಬಹಳ ನಮ್ಮ ನೀವು ಅಂದ್ರೆ ಇವತ್ತು ಬರೀ ದರ್ಶನ ಮಾಡ್ತಾ ಇರೋದು ನೋಡಿದ್ದೀರಾ. ಅವ್ರ ಕೆಲವು ಪವಾಡಗಳಿರ್ತವೆ. ಜಾಗಗಳಲ್ಲಿ ಹೋದಾಗ ಜಾಗಗಳನ್ನ ಗುರುತಿಸ್ತಕ್ಕಂಥದ್ದು, ವ್ಯಕ್ತಿಗಳನ್ನ ಗುರುತಿಸ್ತಕ್ಕಂಥದ್ದು, ಇಂಥವರೇ ಸೂಕ್ತ ಅಂತ ಗುರುತಿಸಿದಾಗ ಕೆಲವು ಸಲ ನಮಗೆ ಮೈರೋಮಂಚನ ಆಗ್ತದೆ. ಸ್ವಾಮಿ ಹೆಂಗೆ ಎಲ್ಲೋ ಹೋಗಿ ನಾವು ಯಾವುದೋ ರಾಜ್ಯಕ್ಕೆ ಹೋಗಿ ಯಾವುದೋ ಜಾಗಕ್ಕೆ ಹೋದಾಗ ಗುರುತು ಪರಿಚಯ ಇಲ್ಲದೆ ಇರೋರ್ನ ಇಂಥ ವ್ಯಕ್ತಿ ಅಂತ ಸೂಚನೆ ಮಾಡಿ ಅವ್ರು ಸೈ ಅನ್ಸ್ಕೊಂತಾರಲ್ಲ, ಅವಾಗ ಅವ್ರ ಪವಾಡಗಳು ಇನ್ನೂ ಚೆನ್ನಾಗಿ ಖಂಡಿತ ಪವಾಡ ಪುರುಷರು. ಹಂಗಾಗಿ ನಾವು ಇದನ್ನ ಮಾತಾಡ್ಸಕ್ಕೆ ಬಂದ್ವಿ. ಧನ್ಯವಾದ ಗುರುಗಳಿಗೆ. ಎಲ್ರಿಗೂ ನಮಸ್ಕಾರ. ನಾನು ವಿಜಯಕುಮಾರ್ ದಾವಣಗೆರೆ. ಆತ್ಮೀಯರೇ, ಇವತ್ತು ರಾಮನಗರ ಚನ್ನಪಟ್ಟಣ ಜಿಲ್ಲೆಯ ಪವಾಡ ಪುರುಷ ಬಸವಣ್ಣ ದೇವರ ನಮ್ಮ ಶಾಮನೂರು ಮಹಾನಗರಕ್ಕೆ ಬಂದಿತ್ತು. ಇದು ತುಂಬಾ ಪವಾಡ ಇರತಕ್ಕಂಥ ಒಂದು ಬಸವಣ್ಣ ದೇವರು. ಇಡೀ ರಾಜ್ಯಾದ್ಯಂತ ಅಲ್ಲದೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಕೂಡ ಇದಕ್ಕೆ ಮಾನ್ಯತೆ ಇದೆ. ಇವತ್ತು ನಮ್ಮ ಶಾಮನೂರಿಗೆ ಬಂದಿರೋದಕ್ಕೆ ನಾವು ಈ ಎಲ್ಲರ ಪರವಾಗಿ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ. ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು. ಬನ್ನಿ.